ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡ ಅವರು ಕೂಡ ಈಗಾಗಲೇ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮಾಜಿ ಪ್ರಧಾನಿಗಳು ಈಗಾಗಲೇ ಶಿವಕುಮಾರ ಸ್ವಾಮೀಜಿಗಳ ಪಾರ್ಥಿವ ಶರೀರದ ದರ್ಶನವನ್ನ ಮಾಡೋದಕ್ಕೆ ಆಗಮಿಸಿದ್ದಾರೆ. ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಆಗಮಿಸಿದ್ದಾರೆ. ಇಡೀ ಸರ್ಕಾರದ ಅನೇಕ ಸಚಿವರುಗಳು, ಮಾಜಿ ಸಚಿವರುಗಳು, ಹಾಗೆಯೇ ಅನೇಕ ಶಾಸಕರುಗಳು ಆಗಿರಬಹುದು, ಎಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಆಗಮಿಸಿದ್ದಾರೆ. 111ರ ವಯಸ್ಸಲ್ಲೂ ಕೂಡ ಕಾಯಕ ಯೋಗಿ ಯಾವ ರೀತಿಯಾಗಿ ಕಾಯಕವನ್ನ ಮಾಡ್ತಾ ಇದ್ರು, ಎಲ್ಲರನ್ನ ಕೂಡ ಅವರ ಒಂದು ಪ್ರೀತಿಯಿಂದ ಸೆಳಿತಾ ಇದ್ರು, ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ರು. ರಾಜಕಾರಣಿಗಳನ್ನ ನಾವು ಗಮನಿಸಿದ್ರೆ ಎಲ್ಲರೂ ಕೂಡ ಯಾವುದೇ ಒಂದು ವಿಚಾರ ಆದ್ರೂ ಅಥವಾ ಅವರ ಮನಸ್ಸಿಗೆ ನೋವಾದ್ರೂ, ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ನೇರವಾಗಿ ಹೋಗ್ತಾ ಇದ್ದಿದ್ದು ಸಿದ್ಧಗಂಗಾ ಮಠಕ್ಕೆ. ಅಲ್ಲಿ ಹೋಗಿ ಅವರ ಜನ್ಮದಿನ ದಿವಸ ಕೂಡ ಪೂಜೆಯನ್ನ ಮಾಡಿಸಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ರು. ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಸಾರ್ವಜನಿಕರು ಯಾರ್ಯಾರು ಒಂದು ಭಕ್ತರು ಇದ್ದಾರೋ ಅವರೆಲ್ಲರೂ ಕೂಡ ಇದೇ ರೀತಿ ಮಾಡಿಸ್ತಾ ಇದ್ದಿದ್ದು. ತಮ್ಮ ಮಕ್ಕಳಿಗೆ ಅವರಿಂದ ಆಶೀರ್ವಾದವನ್ನ ನೀಡಿಸ್ತಾ ಇದ್ರು. ಯಂತ್ರವನ್ನ ಕಟ್ಟಿಸಿದ್ರೆ ಅವರಲ್ಲಿ ಏನೋ ಒಂದು ರೀತಿಯ ನಂಬಿಕೆ, ಜನರಲ್ಲಿ ಏನೋ ಒಂದು ಚೈತನ್ಯ, ಇನ್ನು ಏನೂ ಆಗೋದಿಲ್ಲ ನಮ್ಮ ಮಕ್ಕಳಿಗೆ ಅನ್ನುವಂತಹ ಭಾವನೆ ಸಾಕಷ್ಟು ಪೋಷಕರಲ್ಲಿತ್ತು. ಅದೇ ಕಾರಣಕ್ಕಾಗಿ ಶಿವಕುಮಾರ ಸ್ವಾಮೀಜಿಗಳೇ ಬರೆದಿರುವಂತಹ ಒಂದು ತಾಳೆಯಿಂದ ಬರೆದಿರುವಂತಹ ಯಂತ್ರವನ್ನ ಕಟ್ಟಿಸಿಕೊಂಡ್ರೆ ತಮ್ಮ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅನ್ನುವಂತಹ ನಂಬಿಕೆಯನ್ನ ಇಟ್ಕೊಂಡು ಯಂತ್ರವನ್ನ ಕಟ್ಟಿಸ್ತಾ ಇದ್ರು. ಮೊದಲು ಶಿವಕುಮಾರ ಸ್ವಾಮೀಜಿಗಳು ಕೂಡ ಹಾಗೆ ತನ್ನ ದಿನದ ಖರ್ಚಿಗೋಸ್ಕರ ಅವರು ಯಂತ್ರವನ್ನ ಮಾಡ್ತಾ ಇದ್ರು, ಅಥವಾ ಒಂದು ನೂಲಿನ ದಾರದಿಂದ ಮಾಡಿದಂತಹ ಒಂದು ಯಂತ್ರದಿಂದ ಅವರು ಅದನ್ನ ಬಂದಂತಹ ಹಣದಿಂದ ತನ್ನ ಖರ್ಚನ್ನ ನೋಡ್ಕೊಳ್ತಾ ಇದ್ರು. ಈ ರೀತಿಯಾಗಿ ತನ್ನ ಸ್ವಾವಲಂಬಿ ಕೂಡ ಆಗಬೇಕು ಅನ್ನೋದನ್ನ, ಆ ಒಂದು ಸ್ವಾವಲಂಬಿಯ ಜೀವನ ಎಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳಿದವರು ಶಿವಕುಮಾರ ಸ್ವಾಮೀಜಿಯವರು. ಈಗಾಗಲೇ ಡಾಕ್ಟರ್ ಪರಮೇಶ್ ಅಲ್ಲಿರೋದನ್ನ ಕೂಡ ನಾವು ಗಮನಿಸಬಹುದು. ಆಪ್ತ ವೈದ್ಯ ಶಿವಕುಮಾರ ಸ್ವಾಮೀಜಿಗಳಿಗೆ ಮೊದಲಿನಿಂದಲೂ ಕೂಡ ಅವರನ್ನ ಟ್ರೀಟ್ ಮಾಡ್ತಾ ಇದ್ದಂತಹ ಆಪ್ತ ವೈದ್ಯ ಪರಮೇಶ್ ಅವರು ಕೂಡ ಈಗಾಗಲೇ ಅಲ್ಲಿದ್ದಾರೆ. ಮಾಜಿ ಪ್ರಧಾನಿಗಳು ಆಗಮಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಆಗಲೇ ಕಿರಿಯ ಶ್ರೀಗಳು ಸಿದ್ಧಲಿಂಗ ಸ್ವಾಮೀಜಿ ಹೇಳ್ತಾ ಇದ್ರು, ಗಣ್ಯರು ಅಂದ್ರೆ ನಮ್ಗೆ ಯಾರ್ಯಾರು ಗಣ್ಯರು ಅಲ್ಲ, ಯಾರು ಭಕ್ತರು ಬರ್ತಾರೋ, ಯಾರು ಸಾರ್ವಜನಿಕರು ಬರ್ತಾರೋ ಅವರೇ ಗಣ್ಯರು ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಕೂಡ ಈಗ ಸೇವೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಎಲ್ಲರೂ ಕೂಡ ಯಾರ್ಯಾರು ಮಠದಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೋ ತಮ್ಮ ಕೊನೆಯ ಸೇವೆಯನ್ನ ಮಾಡುವಂತಹ ಅವಕಾಶ ಈಗ ಎಲ್ಲರಿಗೂ ಕೂಡ ಒದಗಿದೆ. ಅದೇ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಬಸವಣ್ಣನ ಒಂದು ವಚನದಂತೆ ಬಸವಣ್ಣನ ಅವರು ಮಾಡಿರುವಂತಹ ಕಾಯಕವಾದ ಕೆಲಸ, ಕಾಯಕವೇ ಕೈಲಾಸ ಅನ್ನೋದನ್ನ ಏನ್ ಹೇಳಿದ್ರು ಅದೇ ರೀತಿಯಾಗಿ ನಡೆದಾಡುವ ದೇವರು ಕೂಡ ಅದೇ ಒಂದು ಕಾಯಕವೇ ಕೈಲಾಸ ಅನ್ನೋದನ್ನೇ ತನ್ನ ಜೀವನವನ್ನಾಗಿಸಿದವರು. ಕಾಯಕದಿಂದನೇ ಕೆಲಸ ಸಿಗುತ್ತೆ, ಮುಕ್ತಿ ಸಿಗುತ್ತೆ, ಕಾಯಕದಿಂದಾನೇ ತಾವು ಜೀವನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ತೋರಿಸಿಕೊಟ್ಟವರು. ಅದೇ ಕಾರಣಕ್ಕಾಗಿ ಮಕ್ಕಳಿಗೆ ಕೂಡ ಬದುಕಿನ ದಾರಿಯನ್ನ ಹೇಳ್ಕೊಟ್ಟಿದ್ದಾರೆ. ಬದುಕಿನ ದಾರಿ ಯಾವ ರೀತಿಯಾಗಿರ್ಬೇಕು, ಜೀವನವನ್ನು ನಡೆಸಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಈಗಾಗಲೇ ಗದ್ದುಗೆಯಲ್ಲಿ ಪೂಜೆ ಕೂಡ ಆರಂಭ ಆಗಿದೆ, ನೀವು ಗಮನಿಸ್ತಾ ಇದ್ದೀರಾ. ಕಳಶಗಳನ್ನ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ. ಅಲ್ಲಿ ಪಂಚಕಳಶಗಳ ಜೊತೆಗೆ ಅನೇಕ ಕಳಶಗಳನ್ನ ಇಟ್ಟು ಈಗಾಗಲೇ ಪ್ರತಿಷ್ಠಾಪನೆ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯಗಳಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ವೀಕ್ಷಕರಿಗೆ ಕೂಡ ಹೋಗೋದಕ್ಕೆ ಅವಕಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಕಾರಣಕ್ಕಾಗಿ ನ್ಯೂಸ್18 ಕನ್ನಡ ನಿಮಗೆ ಒಂದ್ ಕಡೆ ಸಾರ್ವಜನಿಕರ ದರ್ಶನ, ಇನ್ನೊಂದು ಕಡೆಯಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಒಂದು ಪಾರ್ಥಿವ ಶರೀರದ ದರ್ಶನವನ್ನು ಮಾಡಿಸುವಂತಹ ಪ್ರಯತ್ನ, ಮತ್ತೊಂದು ಕಡೆ ಎಲ್ಲಾ ಸಂಪ್ರದಾಯಗಳ ರೀತಿಯಲ್ಲಿ ವಿಧಿವಿಧಾನಗಳನ್ನ ಯಾವ ರೀತಿಯಾಗಿ ಮಾಡಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅನ್ನೋದರ ನೇರ ಪ್ರಸಾರದ ದೃಶ್ಯಗಳನ್ನ, ಅಲ್ಲಿ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನ್ಯೂಸ್18 ಕನ್ನಡ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಸ್ವಾಮೀಜಿಗಳ ದರ್ಶನವನ್ನ ಮಾಡಿಸುವಂತಹ ಪ್ರಯತ್ನ ಅಂದ್ರೆ ಸಾಕಷ್ಟು ಜನರಿಗೆ ಅವಕಾಶ ಸಿಗೋದಿಲ್ಲ, ಅಂಥವರಿಗೂ ಕೂಡ ನೇರ ಪ್ರಸಾರದ ಮೂಲಕ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿಸ್ತಾ ಇದೆ ನ್ಯೂಸ್18 ಕನ್ನಡ. ಹಾಗೆಯೇ ಪೂಜೆ ಪುನಸ್ಕಾರಗಳು ಆಲ್ರೆಡಿ ಆರಂಭ ಆಗಿದೆ. ಯಾವ ರೀತಿಯಾದಂತಹ ಪೂಜೆಯ ವಿಧಿವಿಧಾನಗಳು ನಡೆಯುತ್ತೆ ಅನ್ನೋದರ ನೇರ ಪ್ರಸಾರದ ದೃಶ್ಯಗಳನ್ನ ಕೂಡ ನಿಮ್ಮ ನ್ಯೂಸ್18 ಕನ್ನಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದೆ. ನಿನ್ನೆಯಿಂದಲೂ ನಿರಂತರವಾಗಿ ನೇರ ಪ್ರಸಾರದ ಮೂಲಕ ಈ ಒಂದು ನೇರ ಗೀತ ನಮನವನ್ನ, ನುಡಿ ನಮನವನ್ನ ಸಲ್ಲಿಸ್ತಾ ಇದೆ ನ್ಯೂಸ್18 ಕನ್ನಡ.